ಹೇಗಿದೆ ಸ್ನೇಹಿತರೆ ಮೇಕಪ್ ಲುಕ್? ನೆನ್ನೆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಮೇಕಪ್ ಲುಕ್ದು ಪ್ಲೀಸ್ ಮಿಸ್ ಮಾಡದೆ ಆ ವಿಡಿಯೋ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಇವರು ನನ್ನ ಫ್ರೆಂಡ್ ಭಾಗ್ಯ. ಸೊ ಅವರಿಗೆ ಈ ಮೇಕಪ್ ಲುಕ್ಕನ್ನು ಮಾಡಿದೆ. ಇವ್ರಿಗೆ ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಆ ಹೇರ್ ಸ್ಟೈಲ್ ವಿಡಿಯೋ ನೆಕ್ಸ್ಟ್ ಮುಂದಿನ ಸಂಚಿಕೆಗಳಲ್ಲಿ ಬರುತ್ತೆ. ನೀವೇನಾದರೂ ಮದುವೆ ಇದೆ ಅಥವಾ ಗಂಡನ ತಂಗಿನೋ ಅಥವಾ ಹೆಣ್ಣನ ತಂಗಿನೋ ಅಂತ ಅಂದರೆ ಈ ಮೇಕಪ್ ಲುಕ್ಕನ್ನು ನೀವು ಆರಾಮ್ಸೆ ಅಚೀವ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಬ್ಲಾಗ್ ಇನ್ ಕನ್ನಡ. ನನ್ನ ಫ್ರೆಂಡ್ ಇದ್ದಾರೆ ಭಾಗ್ಯ. ಹಾಯ್ ಹೇಳಿ ಎಲ್ಲರಿಗೂ. ಎಸ್, ಇವತ್ತಿನ ಭಾಗ್ಯನ್ಗೆ ಮೇಕಪ್ ಲುಕ್ ಮಾಡೋಣ ಅಂತ ಹೇಳಿ ತುಂಬಾ ದಿನದಿಂದ ಆಸೆ ಇತ್ತು ಭಾಗ್ಯನ ಮೇಕಪ್ ಲುಕ್ ಮಾಡೋದು ಅಂತ. ಇವತ್ತಂತೂ ಇಂತೂ ಬಂದ್ರು ಭಾಗ್ಯ. ಎಸ್, ಫಸ್ಟ್ ಥ್ಯಾಂಕ್ಸ್ ಭಾಗ್ಯನ್ಗೆ ಮೇಕಪ್ ಲುಕ್ ಮಾಡಿಸ್ಕೊಳ್ತಾ ಇರೋದಕ್ಕೆ. ಈಗ ಫಸ್ಟ್ ನಾನು ಮುಖನ ಕ್ಲೆನ್ಸ್ ಮಾಡ್ಕೊಳ್ತೀನಿ. ಈಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಈ ಮೇಕಪ್ ಲುಕ್ ಅನ್ನ ನೀವು ಫಂಕ್ಷನ್ ಇದೆ ಮತ್ತೆ ಯಾವ್ದಾದ್ರು ಗೃಹ ಪ್ರವೇಶ ಇದೆ, ಮದ್ವೆ ಇದೆ ಅಂತ ಅಂದಾಗ ನೀವು ಮಾಡ್ಕೋಬಹುದು ಆ ಮೇಕಪ್ ಲುಕ್. ಎಸ್, ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನಾನು VLCC ಕ್ಲೆನ್ಸಿಂಗ್ ಲೋಷನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಎಷ್ಟೇ ಡರ್ಟ್ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಕ್ಲೆನ್ಸಿಂಗ್ ಮಸ್ಟ್ ಅಂಡ್ ಶುಡ್. ಕ್ಲೆನ್ಸ್ ಮಾಡೋದ್ರಿಂದ ಎಷ್ಟೇ ಗಲೀಜು ಡರ್ಟ್ ಇದ್ರೂ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ. ಈಗ ಕ್ಲೆನ್ಸಿಂಗ್ ಆಯ್ತು. ಈಗ ನಾನು ಕಾಟನ್ ಪ್ಯಾಡ್ಸ್ ಅನ್ನ ತೆಗೆದು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಕಾಟನ್ ಪ್ಯಾಡ್ ಬಂದು ಬೆಲ್ಲ ಹೂಸ್ದು. ನೆಕ್ಸ್ಟ್ ಬಂದು ನಾನಿಲ್ಲಿ ವೆಟ್ ಅಂಡ್ ವೈಲ್ಡ್ ಫೋಟೋ ಫೋಕಸ್ ನಾನಿಲ್ಲಿ ಬೇಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗೆದುಕೊಂಡು ಸ್ವಲ್ಪ ಇದೊಂಥರ ನಿಮ್ಗೆ ಶೈನಿಂಗ್ ಆಗಿರುತ್ತೆ. ಮತ್ತೆ ನಿಮ್ಮ ಮುಖ ಸ್ವಲ್ಪ ಚೆನ್ನಾಗಿ ಅಂದ್ರೆ ನೈಸ್ ಆಗಿ ಶೈನಿಂಗ್ ಆಗಿರುತ್ತೆ. ಮತ್ತೆ ಮೇಕಪ್ ಏನಿದೆ ಅದು ಬೇಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನೇ ನೀವು ತುಂಬಾ ಮಸಾಜ್ ಮಾಡ್ಬೇಕು ಅನ್ನೋದೇನಿಲ್ಲ, ಜಸ್ಟ್ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು. ಇದೊಂಥರ ವಾಟ್ರಿ ಒಂಥರ ಆಯಿಲಿ ಬೇಸು ಎರಡೂ ಇದೆ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ ನೀವು ಬೈ ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಬೇಸ್ ಗ್ಲೋವನ್ನು ಹಾಕ್ತಾ ಇದ್ದೀನಿ. ಸೊ ಇದು ಬಂದು ಐ ಥಿಂಕ್ NY ಬೇದೋ ಏನೋ ಅಂತ ಅಂದ್ಕೊಳ್ತೀನಿ. ಮೆಬೆಲಿಂದ NY ಬೇದೋ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಒಂಥರ ಶೈನಿಂಗ್ ಆಗಿರುತ್ತೆ, ಆಯಿತಾ. ಸೊ ಮತ್ತು ಇದು ಪ್ರೈಮರ್ ಥರನೂ ಕೂಡ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕತ್ತು ಭಾಗನ ಮರೀದೆ ಅಪ್ಲೈ ಮಾಡ್ಕೊಳ್ಳಿ. ಈಗ ಪರ್ಪಲ್ದು ಲಿಪ್ ಬಾಂಬನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಎಸ್, ಆಯಿತು. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಟೇಪನ್ನು ನಾನು ಕಣ್ಣಿನ ಕೆಳಗಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಕಣ್ಣಿನ ಕೆಳಗಡೆ ನಮ್ಮ ಹಾಕುವಂಥ ಐ ಶ್ಯಾಡೋ ಅಥವಾ ಏನೇ ಇದ್ರೂ ಕೂಡ ಫಾಲ್ ಡೌನ್ ಆಗಬಾರ್ದು ಅಂಥೇಳಿ ನೆಕ್ಸ್ಟ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೇ ಗರ್ಲ್ ಅವ್ರದ್ದು. ಈಗ ನೋಡಿ, ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆಯೋ ಅಲ್ಲೆಲ್ಲ ಕಲರ್ ಕರೆಕ್ಟರನ್ನು ಯೂಸ್ ಮಾಡ್ತೀನಿ. ಆ ನಂತರ ಇಲ್ಲಿ I-AmsterDAMN ಅವ್ರದ್ದು ಕನ್ಸೀಲರ್ನ ತೆಗೆದುಕೊಂಡು ಕಣ್ಣ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಸ್ ಎ ಬೇಸ್ ಆಗಿ ಇದನ್ನು ತೆಗೆದುಕೊಳ್ತಿದ್ದೀನಿ. ಯಾಕಪ್ಪ ಅಂದರೆ ನಾವು ಯಾವುದೇ ಕಲರ್ ಹಾಕಿದ್ರೂ ಕೂಡ ಅದು ಎದ್ದು ಕಾಣುತ್ತೆ, ಆಯಿತಾ. ವೈಟ್ ಕಲರ್ ಮೇಲೆ ಯಾವುದೇ ಕಲರ್ ಹಾಕಿದ್ರೂ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಶೇಡನ್ನೇ ತೆಗೆದುಕೋಬೇಕಾಗತ್ತೆ. ಈಗ ನೋಡಿ, ಇದು ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಟ್ಯಾಪ್ ಮಾಡಿ ನೀಟಾಗಿ ಟ್ಯಾಪ್ ಮಾಡಿದ್ದೀನಿ. ರೆವಲ್ಯೂಷನ್ ಪ್ಯಾಲೆಟನ್ನು ತೆಗೆದುಕೊಂಡು ಈ ಒಂಥರ ರೋಸ್ ಮೆರೂನ್ ಕಲರನ್ನು ತೆಗೆದುಕೊಂಡು ಈ ರೀತಿ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡಿ ಇನ್ವರ್ಟ್ ಒಳ ಭಾಗಕ್ಕೆ ಇದನ್ನ ಈ ರೀತಿ ತೆಗೆದುಕೊಂಡು ಬರ್ತೀನಿ. ನೋಡಿ, ಆಯಿತಾ. ಈಗ ಮತ್ತೆ I-AmsterDAMN ಅದೇ ಕನ್ಸೀಲರನ್ನು ತೆಗೆದುಕೊಂಡು ಒಂದು ಫ್ಲ್ಯಾಟ್ ಬ್ರಷ್ ಸಹಾಯದಿಂದ ನೀಟಾಗಿ ಕ್ರೀಸ್ ಕಟ್ಟನ್ನು ಮಾಡ್ಕೊಳ್ಳೋಣ. ನೋಡ್ತಿದ್ದೀರಾ? ಎಸ್, ಈ ರೀತಿ ಮಾಡ್ಕೊಳ್ಳೋಣ. ಇದನ್ನು ಒಂದು ಮುಕ್ಕಾಲು ಭಾಗದಷ್ಟು ಕಣ್ಣಿಗೆ ಅಪ್ಲೈ ಮಾಡ್ಕೋಬೇಕು. ಫುಲ್ ಅಪ್ಲೈ ಮಾಡ್ಕೊಳ್ದೇ ಹೋದರೂ ಮುಕ್ಕಾಲು ಭಾಗದಷ್ಟು ಮಾತ್ರ ಅಪ್ಲೈ ಮಾಡ್ಕೋಬೇಕು. ನೋಡಿ, ಶೇಪ್ ಯಾವ ರೀತಿ ಇರಬೇಕು ಅಂತ ಗೊತ್ತಾಗ್ತಿದೆ ಅಲ್ಲ. ಸೊ ನಾನು ಸ್ವಲ್ಪ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡಲಿಕ್ಕೆ ನನಗೆ ಸುಮಾರು ಒಂದು 25 ನಿಮಿಷ ಆಯಿತು. ಯಾಕಪ್ಪ ಅಂದರೆ ನಮಗಾದರೆ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಬಟ್ ಬೇರೆಯವ್ರಿಗೆ ಮಾಡಬೇಕಾದ್ರೆ ಒಂಥರ ಭಯ ಆಗ್ತಿರುತ್ತೆ. ಐ ಡೋಂಟ್ ನೋ ವೈ. ಆ ನಂತರ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಗ್ಲಿಟರನ್ನು ತೆಗೆದುಕೊಂಡು ಗ್ಲಿಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗ್ಲಿಟರು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕೂಡ ನಿಮ್ಮ ಕಣ್ಣು ಪಾಪಪ್ ಆಗಿ ಬರುತ್ತೆ. ನೋಡಿ ಈ ರೀತಿ ನಾವು ಎಷ್ಟರವರೆಗೂ ನಾವು
ಈ ಕನ್ಸೀಲರನ್ನು ಅಪ್ಲೈ ಮಾಡಿದ್ದೀವೋ ಅಲ್ಲಿವರೆಗೂ ನಾವು ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಆ ನಂತರ ಮತ್ತೆ ಅದೇ ಶೇಡನ್ನು ತೆಗೆದುಕೊಂಡು ಎರಡಕ್ಕೂ ಚೆನ್ನಾಗಿ ಬೆರ್ತೋಗಿದೆ ಅಂತ ಅನ್ನಿಸ್ಬೇಕು. ಇದೇ ಸಪ್ರೇಟ್ ಅದೇ ಸಪ್ರೇಟ್ ಅಂತ ಅನ್ನಿಸ್ಬಾರ್ದು. ಸೊ ಆ ರೀತಿ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇನ್ನರ್ ಕಾರ್ನರ್ ತನಕ ತೆಗೆದುಕೊಂಡು ಬರೋಣ. ನೋಡ್ತಿದ್ದೀರಲ್ಲ, ಈಗ ಮತ್ತೆ ನಾನೇನು ಮಾಡ್ತೀನಿ, ಫೌಂಡೇಶನನ್ನು ಹಾಕ್ಕೊಳ್ತಾ ಇದ್ದೀನಿ. ಫೌಂಡೇಶನ್ಗೆ ಇಲ್ಲಿ ಫಿಟ್ ಮಿ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಫೌಂಡೇಶನನ್ನು ಹಾಕಿ ವೆಟ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಟ್ಯಾಪ್ 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 ಮಾಡ್ತಾ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಕಲರ್ ಕರೆಕ್ಟರ್ ಹಾಕಿರೋದೆಲ್ಲ ನೀಟಾಗಿ ಕವರ್ ಆಗ್ತಾ ಹೋಗುತ್ತೆ. ನೀವಿಲ್ಲಿಯೇ ಹಣೆ ಮೇಲೆ ನೋಡಿ, ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗ್ತಿದೆ ಅಂತ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ಕಲರ್ ಕರೆಕ್ಟರ್ ಕಾಣಿಸ್ತಿದೆ, ಆರೆಂಜ್ ಕಲರ್ ಕರೆಕ್ಟರ್ ಅಂದರೆ ಮತ್ತೊಮ್ಮೆ ಇದು ಸ್ವಲ್ಪ ಆರಿದ ನಂತರ ಒಂದು 10 ನಿಮಿಷ ಬಿಟ್ಬಿಡಿ, ಫೌಂಡೇಶನ್ ಸ್ವಲ್ಪ ಸೆಟ್ ಆಗೋ ತನಕ. ಆ ನಂತರ ಮತ್ತೆ ಇನ್ನೊಂದು ಕೋಟು ನೀವು ಫೌಂಡೇಶನನ್ನು ಅಪ್ಲೈ ಮಾಡಿದ್ರೆ ಆಯಿತು. ನೆಕ್ಸ್ಟು ಲ್ಯಾಕ್ಮಿ ಆಬ್ಸಲ್ಯೂಟ್ ಕಾಂಪ್ಯಾಕ್ಟನ್ನು ತೆಗೆದುಕೊಂಡು ನೀಟಾಗಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ರೀತಿ ಕಾಂಪ್ಯಾಕ್ಟ್ ಹಾಕೋದ್ರಿಂದ ನಮ್ಮ ಮುಖದಲ್ಲಿ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಿಮ್ಮ ಫೇಸು ಗ್ರೀಸಿ ಅಂತ ಅನಿಸೋದಿಲ್ಲ. ನೆಕ್ಸ್ಟು ರೆವಲ್ಯೂಷನ್ ಅವ್ರದ್ದು ನಾನು ಇಲ್ಲಿ ಐಬ್ರೋ ಫಿಲ್ಲರನ್ನು ತೆಗೆದುಕೊಂಡು ನೀಟಾಗಿ ಐಬ್ರೋಸನ್ನು ಫಿಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಭಾಗ್ಯನಿಗೆ ತುಂಬ ಚೆನ್ನಾಗಿ ಐಬ್ರೋಸ್ ಇದೆ, ಡಾರ್ಕ್ ಕಲರ್ ಕೂಡ ಇದೆ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮೇನ್ ಏನು ಗೊತ್ತಾ, ಐಬ್ರೋಸ್ ಫಿಲ್ ಮಾಡಬೇಕಾದ್ರೆ ಅದೊಂದು ಟೆಕ್ನಿಕ್ಕು, ಆ ಟೆಕ್ನಿಕನ್ನು ಉಪಯೋಗಿಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟು ನಂತರ ಸ್ಟೇಕ್ ಬೇಕಿದ್ದು ಐಲೈನರನ್ನು ತೆಗೆದುಕೊಂಡು ನೀಟಾಗಿ ಐಲೈನರನ್ನು ಡ್ರಾ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಇದೇ ರೀತಿ ಈ ಸೈಡ್ಗೂ ಕೂಡ ಐಲೈನರನ್ನು ಅಪ್ಲೈ ಮಾಡ್ಕೊಳ್ತೀನಿ. ಫೇಸಸ್ ಕೆನಡಾದು ಮಸ್ಕರನ ತೆಗೆದುಕೊಂಡು ಈಗ ಐಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ನಾನು ಫಾಲ್ಸ್ ಐಲ್ಯಾಶಸನ್ನು ಹಾಕ್ತಾ ಇಲ್ಲ, ಯಾಕಂದರೆ ಭಾಗ್ಯನ್ ಐಲ್ಯಾಶಸ್ಸು ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಿಟಿಯಾಗಿದೆ. ಏನು ಬೇಡ, ನ್ಯಾಚುರಲಿ ಜಸ್ಟ್ ಒಂದು ಮಸ್ಕರ ಹಾಕ್ಬಿಟ್ರೆ ಸಾಕು, ಅಷ್ಟು ಚೆನ್ನಾಗಿದೆ. ನೋಡ್ತಿದ್ದೀರಾ ಹೇಗಿದೆ ಅಂತ. ನೆಕ್ಸ್ಟು ಶಿವಾನ ಕಲರ್ಸ್ ಅವ್ರದ್ದು 3-in-1 ಪ್ಯಾಲೆಟನ್ನು ತೆಗೆದುಕೊಂಡು ನಾನಿಲ್ಲಿ ಫೇಸನ್ನು ಕಾಂಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಡಸ್ಕಿ ಸ್ಕಿನ್ ಇರೋರಿಗೆ ಈ ಮೇಕಪ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ಈಗ ಆಲ್ರೆಡಿ ನಾನು ಹೌ ಟು ಚೂಸ್ ರೈಟ್ ಫೌಂಡೇಶನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಫೌಂಡೇಶನನ್ನು ನಮ್ಮ ಸ್ಕಿನ್ ತಕ್ಕನಾಗೆ ಯಾವ ರೀತಿ ನಾವು ಸೆಲೆಕ್ಟ್ ಮಾಡೋದು ಅಂತ, ಆ ಫೌಂಡೇಶನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕು. ಅದರಲ್ಲೇ ನಾನಿಲ್ಲಿ ಬ್ಲಷನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ, ಜಾಸ್ತಿ ಬೇಡ, ಆಯಿತಾ. ಆನಂತರ ಶಿವಾನ ಇನ್ ದ ಶೇಡ್ 02 ನನ್ನ ಆಲ್ ಟೈಮ್ ಫೇವ್ರೆಟ್ ಹೈಲೈಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಸ್, ನೋಡಿ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ. ನೆಕ್ಸ್ಟು NY ಬೇದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸುಮಾರು 12 ಗಂಟೆಗಳ ಕಾಲ ಲಾಂಗ್ ಲಾಸ್ಟ್ ಇರುತ್ತೆ, ವಾಟರ್ ಪ್ರೂಫ್ ಕೂಡ ಹೌದು. NY ಬೇ ಕಾಜಲ್ ಬಂದು ಮೀಡಿಯಮ್ ಕವರೇಜ್ ಇದೆ, ಬಟ್ ಮ್ಯಾಟ್ ಫಿನಿಶಿಂಗ್ ಲುಕ್ಕನ್ನು ನಿಮಗೆ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ಬೈ ಮಾಡ್ತೀನಿ ಅಂದರೆ ಖಂಡಿತ ಬೈ ಮಾಡ್ಬೋದು, ಯಾಕಂದರೆ ಒಂದೇ ಸ್ಟ್ರೋಕ್ಗೆ ನಿಮಗೆ ತುಂಬ ಡಾರ್ಕಾಗಿ ನಿಮಗೆ ಕಲರನ್ನು ಕೊಡುತ್ತೆ. ಮೋರ್ ಓವರ್ ಇದು ವಾಟರ್ ರೆಸಿಸ್ಟೆನ್ಸು, ಸೊ ಹಾಗಾಗಿ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಒಂದೇ ಸ್ಟ್ರೋಕ್ಗೆ ಡಾರ್ಕ್ ಕಲರನ್ನು ಪಡ್ಕೋಬೋದು. ನೋಡ್ತಿದ್ದೀರಲ್ಲ, ಎಸ್ ಬನ್ನಿ. ಈಗ 2 ಸೈಡು ಕೂಡ ಕಾಜಲನ್ನು ಅಪ್ಲೈ ಮಾಡಿದ್ದಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಆಯಿತಾ. ಈಗ ಫೈನಲಿ NY ಬೇದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇನ್ ದ ಶೇಡ್ ಪಿಂಕ್. ಈ ಪಿಂಕ್ ಕಲರು ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂಥೇಳಿ, ಐ ಶ್ಯಾಡೋ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂಥೇಳಿ ಅಪ್ಲೈ ಮಾಡಿದ್ದು. ಆನಂತರ ಫೈನಲಿ ರೆವಲ್ಯೂಷನ್ದು ಮೇಕಪ್ ಫಿಕ್ಸರನ್ನು ತೆಗೆದುಕೊಂಡು ನೀಟಾಗಿ ಮೇಕಪ್ ಫಿಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ. ಈಗ ಫೈನಲಿ ಬಿಂದಿಯನ್ನು ಇಡ್ತೀನಿ. ಸೊ ನೋಡ್ತಾ ಇರ್ಬೋದು, ಸ್ಯಾರಿ ಮ್ಯಾಚಿಂಗ್ಗೆ ನಾನು ಬಿಂದಿಯನ್ನು ಇಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಎಸ್ ಸ್ನೇಹಿತರೆ, ಈಗ ಬಿಂದಿ ಇಟ್ಟಿದ್ದಾಗಿದೆ, ನೋಡ್ತಿರ್ಬೋದು. ದಿಸ್ ವಾಸ್ ದ ಫೈನಲ್ ಲುಕ್. ತುಂಬಾ ಚೆನ್ನಾಗಿ ಕೂಡ ಬಂತು. ಡಸ್ಕಿ ಸ್ಕಿನ್ ಟೋನ್ಗೆ ಇದು ಪರ್ಫೆಕ್ಟ್ ಮೇಕಪ್ ಅಂತಲೇ ಹೇಳ್ಬೋದು. ಎಸ್ ಸ್ನೇಹಿತರೆ, ಈ ಮೇಕಪ್ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಜ್ಯುವೆಲ್ಸ್ ಆಫ್ ಕರ್ನಾಟಕದವರು ಜ್ಯುವೆಲ್ರಿಯನ್ನು ಕಳಿಸ್ಕೊಟ್ಟಿದ್ರು, ಅದ್ರ ಹಾಲ್ ಕೂಡ ನೆಕ್ಸ್ಟ್ ಮುಂದಿನ ಸಂಚಿಕೆಗಳಲ್ಲಿ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.